ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರಮ್ಯ ನವೀನ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಆಲ್ಮೋಸ್ಟ್ 1 ವೀಕ್ ಆದಮೇಲೆ ವ್ಲಾಗ್ನ ಮಾಡ್ತಾ ಇದ್ದೀನಿ. ದಯವಿಟ್ಟು ಕ್ಷಮೆ ಇರಲಿ. ಸುಮಾರು ಜನ ಕಮೆಂಟ್ ಮಾಡ್ತಾ ಇದ್ರಿ ಹೊಸ ವರ್ಷದ ದಿನ ವ್ಲಾಗ್ ಹಾಕಿದ್ದು, ಅದು ಬಿಟ್ಟರೆ ಇವತ್ತೇ ಹಾಕ್ತಾ ಇರೋದು. ರೀಸನ್ ತುಂಬ ಜನ ಕಮೆಂಟ್ ಹಾಕಿದ್ರು, ರಮ್ಯ ಯಾಕೆ ವ್ಲಾಗ್ ಆಗ್ತಿಲ್ಲ? ಯಾರೂ ಹಾಕಿಲ್ಲ, ನಾನು ಮಾತ್ರ ಅಲ್ಲ, ನಮ್ಮ ಅಕ್ಕ ಹಾಕಿಲ್ಲ, ನನ್ನ ನಾದಿನಿ ಹಾಕಿಲ್ಲ, ರಕ್ಷಿತಾ, ನಾನು, ರಮ್ಯಾ 3 ಜನ ಒಂದಿಬ್ರು ನಂಗೂ ಕೇಳ್ಕೊಂಡು ಹೇಳಿದ್ರಂತೆ. ನವೀನ್ಗೆ ಕಾಲೇ ಮಾಡಿದ್ರಂತೆ, ಏನಕ್ಕೆ ವ್ಲಾಗ್ ಆಗ್ತಾ ಇಲ್ವಲ್ಲ ಅಂದ್ರೆ 3 ಜನ ಆಗ್ತಾ ಇಲ್ವಲ್ಲ, ಫ್ಯಾಮಿಲಿಲಿ ಯಾರು ವ್ಲಾಗ್ ಆಗ್ತಾ ಇಲ್ಲ. ಹಾಕಿದ್ರೆ 3 ಜನ ಒಟ್ಟಿಗೆ ವ್ಲಾಗ್ ಡೈಲಿ ಆಗ್ತಾ ಇದ್ವಿ, ಎಲ್ಲ ಬಿಸಿ ಇದ್ವಿ. ಕಾರಣ ಏನು ಅಂತ ಅಂದ್ರೆ, ಸೇಫ್ ಆಗಿದ್ದೀರಾ, ಆರಾಮಾಗಿದ್ದೀರಾ, ಏನಾಯ್ತು, ಯಾರು ವ್ಲಾಗ್ ಆಗ್ತಾ ಇಲ್ವಲ್ಲ, ಮನೇಲಿ ಒಬ್ರು ವ್ಲಾಗ್ ಆಗ್ತಿಲ್ವಲ್ಲ ಅಂತ ಅಂದ್ಬಿಟ್ಟು ತುಂಬಾ ಜನ ಕೇರ್ ತಗೊಂಡು ಕಮೆಂಟ್ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ನಿಜ ಕಾಳಜಿನ ನೋಡಿದಾಗ ನಾನು ಕೆಲವ್ರಿಗೆ ಕಮೆಂಟ್ಸ್ ಬರ್ತಾನೆ ಇತ್ತು. ನಾನು ಇವತ್ತು ಮಾಡಿಬಿಡೋಣ, ನಾಳೆಯಿಂದ ಶುರು ಮಾಡೋಣ, ಪ್ರತಿ ಸಲ ಹಾಗೆ ಅನ್ಕೋತಿದ್ದೆ. ಇಲ್ಲ, ಇವತ್ತು ಮಾಡೋಕ್ಕಾಗಿಲ್ಲ, ನಾಳೆ ಮಾಡೋಣ, ಇವತ್ತು ಆಗಲಿಲ್ಲ, ನಾಳೆ ಮಾಡಲೇಬೇಕು ಅಂತ ಅಂದ್ಕೊಂಡು ಕಮೆಂಟಿಗೆ ಏನು ರಿಪ್ಲೈ ಮಾಡೋದು, ಒಂದು ವ್ಲಾಗೆ ಮಾಡಿಬಿಡೋಣ ಅಂತಲೇ ಅಂದ್ಕೊಂಡು ಅದು ಆಗ್ತಾನೆ ಇರಲಿಲ್ಲ. ರೀಸನ್ ಏನು ಅಂತಂದರೆ, ಇನ್ನೇನು ಮದುವೆ ಈ ಜನವರಿ ಹೆಂಗೆ ಶುರುವಾಯಿತು, ದಿನಗಳು ಯಾವ ಥರ ಹೋಗ್ತಿದೆ ಅನ್ನೋದೇ ಗೊತ್ತಾಗ್ತಿಲ್ಲ. ಅಷ್ಟು ಫಾಸ್ಟಾಗಿ ಮೂವ್ ಆಗ್ತಿದೆ ಅನಿಸ್ತಾ ಇದೆ. ಇನ್ವಿಟೇಷನ್ ಕೊಡೋದಕ್ಕೆ ಶುರು ಮಾಡಿದ್ದೀವಿ ಆಲ್ರೆಡಿ, ಅದ್ರಲ್ಲಿ ಫುಲ್ ಬಿಸಿ. ಜೊತೆಗೆ ಕೆಲಸದ್ದು ಅಷ್ಟೇ, ನಮ್ಮ ಕೆಲಸಗಳಲ್ಲೂ ಸಿಕ್ಕಾಪಟ್ಟೆ ಒತ್ತಡ ಸ್ವಲ್ಪ ಜಾಸ್ತಿನೇ ಇತ್ತು. ಹಾಗಾಗಿ ವ್ಲಾಗ್ ಮಾಡೋಕ್ಕಾಗಿರಲಿಲ್ಲ. ಏನಾಗ್ಬಿಡುತ್ತೆ ಅಂತ ಅಂದರೆ, ಈಗ ನೋಡಿ, ಅಮ್ಮ ಮತ್ತು ಶಿವು ಎಲ್ಲ ಇನ್ವಿಟೇಷನ್ ಕಾರ್ಡ್ ಕೊಡೋದ್ರಲ್ಲಿ ಬಿಸಿ ಇದ್ರು, ನಾವು ಮಕ್ಕಳು ನೋಡ್ಕೊಳ್ಳೋದು ನಮ್ಮ ಕೆಲಸ. ಸೊ ಈ ಥರ ಎಲ್ಲರೂ ಬಿಸಿ ಇದ್ದಿದ್ದರಿಂದ ವ್ಲಾಗ್ ಮಾಡಬೇಕು ಅಂದರೆ ಸ್ವಲ್ಪ ಮೈಂಡ್ ಕಾಮ್ ಆಗಿರಬೇಕು. ಒಂದು ಶೂಟ್ ಮಾಡ್ತೀನಿ ಅಂತ ಅಂದರೆ ನಮ್ಗೆ ಆ ಥರ ಆಗ್ತಾನೆ ಇರಲಿಲ್ಲ. ಸಂಜೆ ಮನೆಗೆ ಬರೋದು ಲೇಟು, ಮನೆಗೆ ಬಂದಾದ್ಮೇಲೆ ಬೇರೆ ಕೆಲಸಗಳು, ಹೀಗಾಗಿ ವ್ಲಾಗ್ ಹಾಕೋದಕ್ಕೆ ಆಗಿರಲಿಲ್ಲ ಅನ್ನೋದು ಬಿಟ್ಟರೆ ಬೇರೆ ಏನೂ ಇಶ್ಯೂಸ್ ಇಲ್ಲ. ಬಟ್ ನೀವು ಏನಕ್ಕೆ ವ್ಲಾಗ್ ಆಗ್ತಿಲ್ಲ ಅಂತ ಅಂದ್ಬಿಟ್ಟು ಕಂಟಿನ್ಯೂಸ್ ಆಗಿ ಕಮೆಂಟ್ ಬರ್ತಿತ್ತಲ್ಲ, ಅದನ್ನ ನೋಡಿದಾಗಂತೂ ನಂಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿತ್ತು. ಮತ್ತು ಇಲ್ಲ, ಆದಷ್ಟು ಬೇಗ ವ್ಲಾಗ್ ಮಾಡಬೇಕು ಅಂತಲೂ ಅನ್ನಿಸ್ತಾ ಇತ್ತು. ಸೊ ಇವತ್ತು ಈಗಲೂ ಅಷ್ಟೇ ಅಷ್ಟೊಂದು ಟೈಮ್ ಇಲ್ಲ. ಇವಾಗ ಕೆಲಸ ಏನಿದೆ ಅಂತ ಅಂದರೆ, ಈಗ ಬಂದು ಒಂದು 5 ನಿಮಿಷ ಫ್ರೆಶ್ ಅಪ್ ಆಗಿಬಿಟ್ಟು ಕೂತಿದ್ದೀನಿ, ಹಾಗೆ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಬಿಟ್ಟು. ನನಗೆ ಸ್ಯಾರೀಸ್ ಬಂದಿದೆ, ಸ್ಯಾರೀಸ್ ಕೊಲ್ಯಾಬ್ ಮಾಡಬೇಕು, ಅದನ್ನು ಮಾಡೋಕ್ಕೂ ಕೂಡ ಟೈಮ್ ಆಗಿಲ್ಲ. ಪಾಪ ನಾನು ಅವ್ರುಗಳಿಗೆ ಸಾರಿ ಕೇಳಿದೆ, ಈ ಥರ ನನಗೆ ಟೈಮೇ ಆಗಿಲ್ಲ, ದಯವಿಟ್ಟು ಕ್ಷಮಿಸಿ, ನಾನು ಸ್ವಲ್ಪ ಲೇಟ್ ಆಗುತ್ತೆ ಕೊಲ್ಯಾಬ್ ಮಾಡ್ಕೊಡೋದಕ್ಕೆ ಅಂತ. ಆ್ಯಂಡ್ ಇದು ನೋಡಿ, ಟ್ರೆಂಡಿಂಗ್ ಕಲರ್ ಅಲ್ವಾ, ರೆಡ್ ಆ್ಯಂಡ್ ಪಿಂಕ್. ಸೊ ಲೋಟಸ್ ಡಿಸೈನ್ ಬರುತ್ತೆ ಬಾರ್ಡರಲ್ಲಿ ಈ ಥರ, ಆ್ಯಂಡ್ ಸ್ಯಾರಿ ಫುಲ್ಲು ರೆಡ್ ಬರುತ್ತೆ. ಇದು ಬ್ಲೌಸ್ ಸ್ಟಿಚ್ ಆಗಿದೆ. ಇದು ನಾಳೆ ನಾನು ಕೊಲ್ಯಾಬ್ ಮಾಡಬೇಕು. ಇದು ಬ್ಲೌಸ್ ಈ ಥರ ಪಫ್ ಬಂದು ಈ ಥರ ನಾರ್ಮಲ್ ಇದು ಹೊಲಿಸಿದ್ದೀನಿ. ಆ್ಯಂಡ್ ನೋಡಿ, ಸ್ಲೀವ್ಸ್ ಹತ್ರ ಈ ಥರ ಬಾರ್ಡರ್ ಬರುತ್ತೆ. ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ಮೆಟೀರಿಯಲ್ ಅಷ್ಟೇ ಸೆಮಿ ಮೈಸೂರು ಸಿಲ್ಕ್ ಸ್ಯಾರಿ. ಪರ್ಟಿಕ್ಯುಲರಾಗಿ ನಿಮ್ಗೆ ಇದೇ ಸ್ಯಾರಿ ಬೇಕು ಅಂತ ಏನಾದರೂ ನೀವು ಅಂದ್ಕೊಂಡ್ರೆ ಬೇಕಿದ್ರೆ ನಾನು ಇವ್ರ ಕಾಂಟ್ಯಾಕ್ಟ್ GRS ಫ್ಯಾಷನ್ ಅಂತಲೂ ಏನೋ ಇದೆ, ಅವ್ರ ಕಾಂಟ್ಯಾಕ್ಟ್ ನಂಬರ್ ಹಾಕ್ಬಿಟ್ಟಿರ್ತೀನಿ. ಟ್ರಸ್ಟೆಡ್ ಪೇಜನೇ ಇದು, ಯಾವುದು ಫೇಕ್ ಎಲ್ಲ ಏನಿಲ್ಲ. ನಿಮ್ಮ ಪರ್ಟಿಕ್ಯುಲರಾಗಿ ಈ ಸ್ಯಾರಿ ಇಷ್ಟ ಆಯಿತು, ರಮ್ಯಾ ತೋರಿಸಿದ್ರಿ ಅಲ್ವಾ, ಈ ಸ್ಯಾರಿ ಇಷ್ಟ ಆಯಿತು, ನಾವು ಬುಕ್ ಮಾಡ್ಕೊಬೇಕು, ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೊಡಿ ಅಂದರೆ ನಾನು ಸ್ಕ್ರೀನ್ ಮೇಲೆ ಹಾಕ್ಬಿಡ್ತೀನಿ. ಸೊ ಬೇಕಿರೋರು ತೊಗೊಳ್ಳಿ. ಈಗಂತೂ ಇದು ಈ ಕಾಂಬಿನೇಷನ್ ಇರಲೇಬೇಕು ಅನ್ನೋಷ್ಟು ಟ್ರೆಂಡ್ ಆಗಿಬಿಟ್ಟೈತೆ, ಇವಾಗ ಟ್ರೆಂಡ್ ಆಗಿದೆ. ಸೊ ನಾನು ಇದೊಂದು ಕಾಂಬಿನೇಷನಲ್ಲಿ ಇರಲಿ ಅಂತ ಅಂದ್ಬಿಟ್ಟು ಇದನ್ನು ತರಿಸ್ಕೊಂಡೆ. ಜೊತೆಗೆ ಇನ್ನೂ 1-2 ಬಂದಿದೆ, ಅದು ನನಗೆ ನೆನಪಿಲ್ಲ ನಾನು ಯಾವುದು ಇದು ಮಾಡಿದ್ದೆ. ಏನಂದರೆ ಈ ಕಾಂಬಿನೇಷನ್ ಸ್ಯಾರಿ ತುಂಬ ಇಷ್ಟ ಆಗಿಬಿಟ್ಟಿತ್ತು ನನಗೆ. ಇದು ಆಲ್ರೆಡಿ ಒಂದು ಬುಕ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಮತ್ತೆ ಇನ್ನೊಬ್ಬರು ಕೇಳಿದಾಗ ಅಗೇನ್ ವಿಲ್ ಗೋ ವಿತ್ ಪಿಂಕ್ ಆ್ಯಂಡ್ ರೆಡ್ ಅಂತ ಅಂದ್ಬಿಟ್ಟು ಈ ಕಾಂಬಿನೇಷನಲ್ಲೇ ಮಾಡಿದ್ದೀನಿ. ನೋಡೋಣ ಆ ಸ್ಯಾರಿ ಯಾವ ಥರ ಬಂದಿದೆ ಏನು ಅಂತ. ನಿಮಗೆ ಈ ಸ್ಯಾರಿ ಬೇಕಿದ್ರೆ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ, ನೀವು ಅವ್ರಿಗೆ ಮೆಸೇಜ್ ಮಾಡಿ ಎಂಕ್ವೈರಿ ಮಾಡಿ ನೀವು ಈ ಸ್ಯಾರಿ ತೊಗೋಬೋದು. ಬನ್ನಿ, 2 ಇದೆ ಅಂತ ಹೇಳಿದ್ನಲ್ಲ, ಅದು ಯಾವ ಥರ ಬಂದಿದೆ ಅಂತ. ಆ್ಯಂಡ್ ಹೇಳಿದ್ನಲ್ಲ ನಾನು ಇದೇ ಕಾಂಬಿನೇಷನಲ್ಲಿ ಇನ್ನೊಂದು ತರಿಸ್ಬಿಟ್ಟಿದ್ದೀನಿ ಅಂತ ಅಂದ್ಬಿಟ್ಟು, ಅದು ಯಾವ ಥರ ಇದೆ ಅಂತ ತೋರಿಸ್ತೀನಿ. ಇನ್ನೂ ಸ್ಟಿಚಿಂಗ್ ಕೊಟ್ಟಿಲ್ಲ, ಇದು ಇವಾಗ ಕೊರಿಯರ್ ನೆನ್ನೆ ಬಂದಿದೆ, ತಲುಪಿದೆ ನನಗೆ. ಇದು ನೋಡಿ, ಹಾಗೆ ರೆಡ್ ಆ್ಯಂಡ್ ಪಿಂಕ್ ಕಾಂಬಿನೇಷನ್ನು. ಇದು ತನ್ವಿ ಫ್ಯಾಷನ್ ಅಂತ ಅಂದ್ಬಿಟ್ಟು ಆ ಪೇಜಿಂದ ತರಿಸಿರೋದು. ಇಲ್ಲಿ ನೋಡಿ ನವೀನ್, ಇದು ನನಗೆ ಕಾಂಬಿನೇಷನ್ ಸ್ಯಾರಿ ಸಖತ್ ಇಷ್ಟ ಆಗಿತ್ತಾ, ಹಾಗಾಗಿ ಇದು ಆಲ್ರೆಡಿ ಬುಕ್ ಮಾಡಿಬಿಟ್ಟಿದ್ದೀನಿ. ಈಗ ಇದನ್ನು ನೋಡಿಲ್ಲ ನಾನು, ಈ ಕಾಂಬಿನೇಷನ್ ಇಷ್ಟ ಅಲ್ವಾ ಅಂದ್ಬಿಟ್ಟು ನನಗೆ ಮರ್ತೋಗ್ಬಿಟ್ಟೈತೆ ಬುಕ್ ಮಾಡಿರೋದು, ತರಿಸ್ಕೊಬಿಟ್ಟಿದ್ದು. ಬಟ್ ಪ್ಯಾಟ್ರನ್ ಚೇಂಜ್ ಇದೆ. ಇದು ನೋಡಿ, ಅದು ಫುಲ್ ಪ್ಲೇನ್ ಇದೆ, ಸ್ಟ್ರೈಪ್ಸ್ ಮತ್ತು ಬಾರ್ಡರ್ ಅಷ್ಟೇ. ಇದು ಸ್ಮಾಲ್ ಬಾರ್ಡರ್ ನೋಡಿ, ಇದು ಸ್ಮಾಲ್ ಬಾರ್ಡರ್ ಇದೆ. ಇದು ಅಷ್ಟೇ ಚೆನ್ನಾಗಿದೆ.
ಸ್ಮಾಲ್ ಬಾರ್ಡ್ರಲ್ಲಿ ಬೇಕು ಮತ್ತು ಈ ಥರ ಮಧ್ಯ ಲೈನ್ಸ್ ಬೇಕು ಅನ್ನೋರು ಈ ಸ್ಯಾರಿನ ಬೈ ಮಾಡ್ಬೋದು. ಇದು ತನ್ವಿ ಫ್ಯಾಷನ್ ಅಂತ ಅಂದ್ಬಿಟ್ಟು ಇವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ. ಸೊ ಏನಂದರೆ ಕೆಲವರು ಇನ್ಸ್ಟಾಗ್ರಾಮ್ ಯೂಸ್ ಮಾಡಲ್ಲ ಅಂಥವ್ರಿಗೆ ನನಗೆ ಸುಮಾರು ಕಮೆಂಟ್ಗಳು ಬಂದ್ಬಿಡುತ್ತೆ, ಈ ಸ್ಯಾರಿದು ನಂಬರ್ ಕೊಡಿ ರಮ್ಯಾ ಅಂತ ಅಂದ್ಬಿಟ್ಟು. ಹಾಗಾಗಿ ನಾನು ಹೆಂಗಿದ್ರು ಇದರಿಂದನೇ ಸ್ಟಾರ್ಟ್ ಮಾಡಿ, ಈಗ ಸ್ಯಾರಿ ಹೇಗಿದೆ ನೋಡೋಣ, ಅವ್ನು ಕ್ಯೂರಿಯಾಸಿಟಿ ಅಲ್ವಾ ಹೆಣ್ಮಕ್ಳಿಗೆ. ಸ್ಯಾರಿ ಬಂತು ಅಂದ ತಕ್ಷಣ ಸ್ಯಾರಿ ಆಗಿರ್ಬೋದು, ಡ್ರೆಸ್ ಆಗಿರ್ಬೋದು, ಬಂತು ಅಂದಿದ ತಕ್ಷಣ ಓಪನ್ ಮಾಡಿ ನೋಡೋ ತನಕ ಟೈಮ್ ಇರಲ್ಲ. ಬಟ್ ನನಗೆ ನೆನ್ನೆ ಟೈಮ್ ಇರಲ್ಲ ಓಪನ್ ಮಾಡೋದು, ಇರೋಕ್ಕೆ ಮನಸ್ಸಿರಲ್ಲ. ಬಟ್ ನಂಗೆ ಬಂದಿದ್ರು ಓಪನ್ ಮಾಡೋಕ್ಕೆ ಟೈಮ್ ಇಲ್ಲದೆ ಓಪನ್ ಮಾಡಿರಲಿಲ್ಲ. ಇದು ನೋಡಿ, ಇದು ಅಷ್ಟೇ ಪ್ರೀಮಿಯಂ ಕ್ವಾಲಿಟಿ, ಬಾರ್ಡರ್ ಎಲ್ಲ ಈ ಥರ ಬಂದಿದೆ ಆ್ಯಂಡ್ ಮಧ್ಯ ಮಧ್ಯ ಲೈನ್ಸ್ ಬರುತ್ತೆ. ಈ ಸ್ಯಾರಿ ಬೇಕಿದ್ರೆ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ, ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಆಯಿತಾ. ನಿಮ್ಗೆ ಯಾವ್ದು ಬೇಕು ಅದನ್ನು, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ, ಯಾರಿಗೆ ಯಾವ್ದು ಇಷ್ಟ ಆಗುತ್ತೆ ನೀವು ಅವ್ರಿಗೆ ಮೆಸೇಜ್ ಮಾಡಿ ತೊಗೊಬೋದು. ಓಕೆನಾ. ಇನ್ನೊಂದಿದೆ ಅಂತ ಹೇಳ್ದದ್ನಲ್ಲ, ಅದನ್ನು ತೋರಿಸ್ಕೊಡ್ತೀನಿ. ಮದುವೆದು ಬ್ಲೌಸ್ ನಾಳೆ ಕೊಡ್ತೀನಿ ಅಂತ ಅಂದಿದ್ದಾರೆ. ನಾಳೆ ಕಲೆಕ್ಟ್ ಮಾಡ್ಕೊಬೇಕು. ಕಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಹೇಗೆ ಬಂದಿದೆ ಏನು ಅಂತ ಅಂದ್ಬಿಟ್ಟು ಶೇರ್ ಮಾಡ್ತೀನಿ. ನಾನು ಇನ್ನೂ ನೋಡಿ ಮದುವೆ ಇನ್ನೇನು ಹತ್ರ ಬಂದೇ ಬಿಡ್ತು. ಆಲ್ರೆಡಿ ಯಾರೋ ನಂಗೆ ಕಮೆಂಟ್ ಹಾಕಿದ್ರು, ರಮ್ಯಾ ಪ್ಯಾಕಿಂಗ್ ಎಲ್ಲ ಮುಗಿಸ್ಕೊಂಬಿಡಿ, ಹತ್ರ ಬರ್ತಾ ಇದೆ ಮದುವೆ ಅಂತ ಅಂದ್ಬಿಟ್ಟು. ನಾನು ಇನ್ನೂ ಬ್ಲೌಸೇ ಇಸ್ಕೊಂಡಿಲ್ಲ. ಇನ್ನು ಪ್ಯಾಕಿಂಗ್ ಮಾಡೋದೆಲ್ಲಿ, ಈಗ ನಾಳೆ ಇಸ್ಕೊಂಡ್ಬಿಟ್ಟು ಪ್ಯಾಕಿಂಗ್ ಎಲ್ಲ ಶುರು ಮಾಡ್ಕೋಬೇಕು. ಫುಲ್ ಅರ್ಜೆಂಟಲ್ಲಿ ಇದ್ದೀನಿ. ಇನ್ನೂ ನಂದು ಸ್ವಲ್ಪ ಬೇರೆ ಬೇರೆ ಕೆಲಸ, ಶಾಪಿಂಗ್ ಎಲ್ಲ ಕಂಪ್ಲೀಟಾಗಿ ಮುಗ್ದೇ ಇಲ್ಲ. ಆ ಕೆಲಸಗಳೆಲ್ಲ ಇನ್ನೂ ಪೆಂಡಿಂಗ್ ಇದೆ. ಯಾವಾಗ ಮಾಡ್ಕೋತೀನೋ ಏನು ಕತೆನೋ ನೋಡಿ. ಈಗ ಇದು ಅಷ್ಟೇ, ಇದು ತುಂಬಾ ಟ್ರೆಂಡ್ ಆಯಿತಾ. ಈಗ ಈ ಥರ ಸ್ಯಾರಿ ಈಗ ತುಂಬ ಟ್ರೆಂಡ್ ಇದೆ. ಇದರಲ್ಲೇ ಆ ರೆಡ್ ಮತ್ತು ಪಿಂಕ್ ಕಾಂಬಿನೇಷನಲ್ಲಿ ಟ್ರೆಂಡ್ ಇದೆ. ಆ್ಯಂಡ್ ಒನ್ ಮೋರ್ ಥಿಂಗ್, ಇದು ಗ್ರೀನು, ಈ ಗ್ರೀನು ಮತ್ತು ಇದೊಂಥರ ಕಲರ್, ಇದು ಲ್ಯಾವೆಂಡರ್ ಥರ ಬರುತ್ತೆ ಕಾಂಬಿನೇಷನ್, ಚೆನ್ನಾಗಿದೆ. ಇದು ಅಷ್ಟೇ ಸ್ಯಾರಿ. ಇಲ್ಲಿ ನೋಡಿ ನವೀನ್, ಎಷ್ಟು ಸೀರೆ ಇದೆ ಟೋಟಲ್ 3 ಸೀರೆ ಇದೆ, 2 ಸ್ಟಿಚ್ ಮಾಡಿಸ್ಬೇಕು. ಸೊ ಇದು ಒಂದು, ಈ ಸ್ಯಾರಿ ಬೇಕಿದ್ರು ಕೂಡ ನಾನು ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ ಆಯಿತಾ. ಸೊ ಆ ಸ್ಯಾರಿ ಪರ್ಟಿಕ್ಯುಲರ್ ಆಗಿ ಆ ಸ್ಯಾರಿ ತೋರಿಸ್ಬೇಕಾದ್ರೆ ಅದ್ರ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ. ನೀವು ನಿಮ್ಗೆ ಯಾವ ಸೀರೆ ಬೇಕೋ ಅದನ್ನು ತೊಗೊಬಿಡ್ಬೋದು. ಸೊ ಯೂಶ್ವಲಿ ನಾವು ಶಾಪಿಂಗ್ ಎಲ್ಲ ಹೋದಾಗ ನಾನು ಸ್ಯಾರಿ ತೊಗೊಂಡು ಬಂದಾಗ ಎಲ್ಲಿ ತೊಗೊಬಂದಿದ್ದು, ಯಾವ ಲಿಂಕ್ ಕೊಡಿ ಅದು ಇದು ಅಂತ ಕೇಳ್ತಿರ್ತೀರ. ಬಟ್ ಇದೆಲ್ಲ 3 ಆನ್ಲೈನ್ ಆಗಿರೋದ್ರಿಂದ ನಿಮಗೆ ಇದ್ರದ್ದು ನಾನು ನಂಬರ್ ಕೊಟ್ಬಿಡ್ತೀನಿ ಡೈರೆಕ್ಟ್. ನಿಮ್ಗೆ ಯಾವ ಸೀರೆ ಬೇಕೋ ಆ ಸೀರೆನ ನೀವು ತೊಗೊಬಿಡ್ಬೋದು. ಓಕೆನಾ. ಈ ಸೀರೆ ಬೇಕು ಅಂದರೆ ಈ ಸೀರೆ, ಆ್ಯಂಡ್ ಈ ಸೀರೆ ಬೇಕು ಅಂದರೆ ಈ ಸೀರೆ. ಸೊ ಈ 3 ಸೀರೆಲಿ ನಿಮ್ಗೆ ಯಾವ ಸೀರೆ ಬೇಕು ಅದನ್ನು ಸೀರೆ ತೋರಿಸಿದಾಗ ಕಾಂಟ್ಯಾಕ್ಟ್ ನಂಬರ್ನ ಹಾಕಿದ್ದೀನಿ, ನೀವು ತೊಗೊಬಿಡ್ಬೋದು. ಆ್ಯಂಡ್ ಇಷ್ಟು ಸೀರೆ ಕತೆ ಆಯಿತು. ಈಗ ಇದು ಮತ್ತು ಇದನ್ನು ಇಮ್ಮಿಡಿಯೇಟಾಗಿ ನಾನು ನಾಳೆ ಬೆಳಿಗ್ಗೆನೇ ಸ್ಟಿಚಿಂಗಿಗೆ ಕೊಟ್ಬಿಡಬೇಕು. ಸಂಕ್ರಾಂತಿಗೆ ಇದರಲ್ಲಿ ಯಾವುದ್ರಲ್ಲಾದರೂ ಒಂದು ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಇದನ್ನು ಹಾಕ್ಕೊಬೇಕು, ಇದು ಕೊಲ್ಯಾಬ್ ಮಾಡಬೇಕು, ನಾನು ಮಾಡಿಬಿಡ್ತೀನಿ, ಆದಷ್ಟು ಬೇಗ ಮುಗಿಸ್ಬಿಡ್ತೀನಿ. ಆಮೇಲೆ ಇನ್ನೊಂದೇನು ಅಂತ ಅಂದರೆ ಫ್ರೆಂಡ್ಸ್, ಈಗ ನಾವು ದೀಪಕ್ ಜ್ಯುವೆಲ್ರಿಗೆ ಹೋಗಬೇಕು. ಈಗ ಮದುವೆ ಅಂತ ಅಂದ್ರೆ ಈ ಶಾಪಿಂಗ್, ಒಡವೆ, ಬಟ್ಟೆ ಇದೆಲ್ಲ ಕಾಮನ್. ಸೊ ನಮ್ಮ ಚಿಕ್ಕಮ್ಮನ ಮಗ ಅಂತ ಹೇಳ್ತಿದ್ನಲ್ಲ, ಅವ್ರು ಸ್ವಲ್ಪ ಜ್ಯುವೆಲ್ರಿನ ಮಾಡಿಸೋದಕ್ಕೆ ಹಾಕಿದ್ರು, ಅವ್ರದ್ದನ್ನ ಕಲೆಕ್ಟ್ ಮಾಡ್ಕೊಳ್ಳೋದಿದೆ. ಹಾಗಾಗಿ ಹೋಗಬೇಕು. ಶಿವು ಏನೋ ಬರ್ತೀನಿ ಅನ್ನಂತೆ ವೆಯ್ಟ್ ಮಾಡ್ತಾಯಿದ್ವಿ. ಬಾಡಿಗೆ ಒಂಥರ ರೆಸ್ಟೇ ಇಲ್ಲ. ನನಗಂತೂ ದಿನದ 24 ಗಂಟೆ ಸಾಕಾಗ್ತಿಲ್ಲ ಅಂತ ಅನಿಸ್ಬಿಟ್ಟಿದೆ. ಆ ರೇಂಜಿಗೆ ಬ್ಯುಸಿ ಇದ್ದೀನಿ. ಈ ವರ್ಷ ಏನೋ ನಾನು ಲಾಸ್ಟ್ ಡಿಸೆಂಬರಲ್ಲಿ ಅಂದ್ಕೊಂಡಿದ್ದೆ, ಇಲ್ಲ ಬ್ಲಾಗ್ ಮಿಸ್ ಮಾಡದೆ ಹಾಕಬೇಕು ಅಂತ ಅಂದ್ಬಿಟ್ಟು. ಅದು ಆಲ್ಮೋಸ್ಟ್ ಸಕ್ಸಸ್ಫುಲ್ ಆಯಿತು. ಯಾವಾಗಲೂ 1-2 ದಿನ, ಆ ಮಂತಲ್ಲಿ 1-2 ದಿನನೋ 3 ದಿನನೋ ಮಿಸ್ ಆಗಿರ್ಬೋದು, ಮ್ಯಾಕ್ಸಿಮಮ್ ಮಿಸ್ ಆಗಿದ್ರೆ. ಆದರೆ ಈ ತಿಂಗಳಲ್ಲಿ ಇಲ್ಲ, ವರ್ಷದ ಮೊದಲನೇ ದಿನ ಹಾಕಿದ್ರೆ ನಾನು ಚೆನ್ನಾಗಿ ಹಾಕ್ತೀನಿ ಅಂದ್ಕೊಂಡು ಹಾಕ್ತೆ. ಮೊದಲನೇ ದಿನ ಹಾಕಿದಷ್ಟೇ, ಅಂದರೆ ಅದು ಹಿಂದಿನ ದಿನದ ವ್ಲಾಗ್ ಆಗಿರುತ್ತೆ. ಐ ಮೀನ್ ಡಿಸೆಂಬರ್ 30th ಆಗಿರುತ್ತೆ ವ್ಲಾಗು. ಬಟ್ ನಾನು ಡಿಸೆಂಬರ್ 1st ವ್ಲಾಗೇ ಮಾಡೋಕ್ಕಾಗಿಲ್ಲ. ಏನಾಯಿತು ಏನೋ ಗೊತ್ತಿಲ್ಲ, ಒಂಥರ ಬ್ಯಾಕ್ ಟು ಬ್ಯಾಕ್ ಬ್ಯುಸಿ ಶೆಡ್ಯೂಲ್. ನವೀನ್ ಪೃಥ್ವಿ ಕಾಲ್ ಮಾಡ್ತಿದ್ದಾನೆ, ಎಲ್ಬಿಡಿ ಬರೋಕ್ಕೆ ಆಯಿತಾ. ಈಗ ಅಲ್ಲಿಗೆ ಹೋಗಬೇಕು, ದೀಪಕ್ ಜ್ಯುವೆಲ್ಸಿಗೆ ಹೋಗಬೇಕು. ಜ್ಯುವೆಲ್ರಿ ಎಲ್ಲ ಆಲ್ರೆಡಿ ರೆಡಿ ಇದೆಯಂತೆ, ಅದನ್ನು ಈಸ್ಕೊಡ್ಬೇಕು ಅವನಿಗೆ. ಸೊ ಆ ಕೆಲ್ಸಕ್ಕೆ ಹೋಗಬೇಕು. ಒಂಥರ ಫುಲ್ ಸ್ಟ್ರೇನ್ ಆಗ್ತಾಯಿದೆ. ಆಮೇಲೆ ನೋಡಿ, ಇದು ಇಯರಿಂಗ್ಸ್ ಚೇಂಜ್ ಮಾಡಿ ಅಂತ ಹೇಳಿದ್ರಲ್ಲ, ಚೇಂಜ್ ಮಾಡಿದೆ. ನಿಜವಾಗ್ಲೂ ನಂಗೆ ತುಂಬ ಇಷ್ಟ ಆಯಿತು. ಎಷ್ಟು ಕ್ಯೂಟಾಗಿ ಕಾಣುತ್ತೆ ಅಂತಂದರೆ, ಇಯರಿಂಗ್ಸ್ ನಮ್ಮ ಫೇಸ್ಗೆ ಅದೊಂದು ಬೇರೆ ಥರನೇ ಕಳೆ ಕೊಟ್ಬಿಡುತ್ತೆ ನಾವು ಚೇಂಜ್ ಮಾಡಿದಾಗ ಆಯಿತಾ. ನಾನು ಏನು ರೆಗ್ಯುಲರಾಗಿ ಆಗ್ತಾ ಇದ್ನಲ್ಲ, ಅದನ್ನು ಬಿಟ್ಟು ಬೇರೆ ಯಾವುದೂ ನಂಗೆ ಇಷ್ಟನೇ ಆಗಿರಲಿಲ್ಲ. ಹಾಗಾಗಿ ನಾನು ಚೇಂಜೇ ಮಾಡಿರಲಿಲ್ಲ. ಇಯರಿಂಗು ಆವಾಗ ಚೇಂಜ್ ಮಾಡಿದ್ನು, ನಂಗೆ ಇದನ್ನ ಈಗ ಬಿಚ್ಚೋದಕ್ಕೆ ಮನಸ್ಸಾಗ್ತಾಯಿಲ್ಲ. ಆ ಸ್ಟಡ್ಸ್ನೂ ನಾನು ಇನ್ನೂ ಒಂದ್ಸಲನೂ ಹಾಕ್ಕೊಂಡೇ ಇಲ್ಲ, ಇದನ್ನೇ ಹಾಕ್ಕೊಂಡಿದ್ದೀನಿ. ಅಷ್ಟು ಕ್ಯೂಟ್ ಅಂತ ಅನಿಸ್ತು ನನಗೆ, ತುಂಬ ಇಷ್ಟ ಆಯಿತು ಇದು ಡಿಸೈನ್ ಆಯಿತಾ. ಈಗ ಜ್ಯುವೆಲ್ರಿ ಶಾಪ್ಗೆ ಹೋಗಿ ಬಂದುಬಿಡ್ತೀವಿ. ಬಂದು ಅಡುಗೆ ಮಾಡಬೇಕು. ನಂಗೆ ಆಲ್ರೆಡಿ ನಿದ್ರೆ ಬರೋ ಥರ ಆಗಿದೆ. ಟೈಮ್ ಎಷ್ಟು ಗೊತ್ತಾ ಇವಾಗ? ಆಲ್ರೆಡಿ 7:15 ನವೀನ್, 7:10 7:05 ಎರಡೂ ಇಲ್ಲ, 7:05.
ಈಗ ಹೋಗಿ ಒಂದು 8 ಗಂಟೆ ಅಷ್ಟರಲ್ಲಿ ಬಂದರೆ ಈಗ ಏನಾದರೂ ಅಡುಗೆ ಮಾಡಬೇಕು. ತುಂಬ ಟಯರ್ಡ್, ಊಟನೇ ಬೇಡ ಅಂತ ಅನಿಸ್ತಿದೆ. ಬರ್ತಾ ಸ್ವಲ್ಪ ಹೊರಗೆ ಹೋಗಿದ್ವಿ, ಹಂಗೆ ಬರ್ತಾ ನಾನು ಜ್ಯೂಸ್ ಎಲ್ಲ ಕುಡಿದು ಬಂದೆ. ನನಗೆ ಊಟ ಮಾಡ್ಬೇಕಂತ ಅನಿಸಿಲ್ಲ. ಬಟ್ ಅಮ್ಮ, ಶಿವು, ನಮ್ಮ ಆರ್ಯ ಅಂತೂ ಕೈನೇ ಬಿಡಲ್ವಾ. ಅವನು ಯಾವ ರೇಂಜಿಗೆ ತುಂಟ ಆಗ್ಬಿಟ್ಟಿದ್ದಾನೆ ಅಂತ ಅಂದರೆ ಸಿಕ್ಕಾಪಟ್ಟೆ. ನಮ್ಮ ಅಥರ್ವ ಡೆಡ್ ಆಪೋಸಿಟ್ ಅವನು. ಅಥರ್ವನ್ಗೆ ಡೆಡ್ ಆಪೋಸಿಟ್ ಆಗಿದ್ದಾನೆ. 2ನೇ ಮಕ್ಕಳೇ ಹಂಗೆ ಅಂತ ಸುಮಾರು ಜನ ಹೇಳಿದರು, ಬಟ್ ಅದು ಸತ್ಯ ಆಯಿತಾ. ಅಷ್ಟು ತರಲೆ ಅವನು. ನಮ್ಮ ಅಮ್ಮಂಗೆ ಏನು ಕೆಲಸ ಮಾಡೋಕ್ಕೂ ಬಿಡಲ್ಲ. ನಾನು ಬೆಳಗ್ಗೆ ಹೋಗಿ ಸಂಜೆ ಬರೋ ತನಕ ನಮ್ಮ ಅಮ್ಮಂಗೆ ಗುಳಾಕೋಬಿಟ್ಟಿರ್ತಾನವನು. ಅವ್ರಿಗೆ ಏನು ಮಾಡೋಕ್ಕಾಗುತ್ತೆ. ನಾನು ಅದಕ್ಕೆ ಈಗಿಲ್ಲ, ಈಗ ಹೋಗ್ಬಿಟ್ಟು ಬಂದುಬಿಟ್ಟು ಏನಾದರೂ ಮಾಡ್ತೀನಿ, ಚಿಕನ್ ಏನಾದರೂ ತೊಗೊಂಬರ್ತೀನಿ ಅಂತ ಅಂತಿದ್ರು. ಗ್ರೇವಿ ಥರ ಏನಾದರೂ, ಇವತ್ತು ಬಿರಿಯಾನಿ ಮಾಡ್ತಿಲ್ಲ, ಗ್ರೇವಿ ಥರ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಂಗೆ ಎನರ್ಜಿ ಬಂದರೆ ಸಾಕು. ಯಾಕಂದರೆ ಆಲ್ರೆಡಿ ನಿದ್ರೆ ಬರೋ ಥರ ಆಗ್ತಾಯಿದೆ. ನವೀನ್ ಅವರೇ ಮಾಡ್ತಾರೆ ಅಲ್ವಾ ನವೀನ್? ಇವತ್ತು ನೀವೇ ಮಾಡ್ತೀರಾ? ಏನೋ ಒಟ್ನಲ್ಲಿ ಏನೋ ಮಾಡಿ ಅಷ್ಟೇ. ನೀವು ಪೃಥ್ವಿ ಹೆಲ್ಪ್ ತೊಗೊಳ್ಳಿ, ಇಬ್ಬರು ಸೇರ್ಕೊಂಡು ಏನೋ ಒಂದು ಮಾಡಿ. ನನಗಂತೂ ಸೀರಿಯಸ್ಲಿ ಆಗ್ತಿಲ್ಲ. ಆ್ಯಂಡ್ ಲವ್ ಯು ಆಲ್. ನಿಜವಾಗ್ಲೂ ನಂಗೆ ಎಷ್ಟು ಖುಷಿ ಆಯಿತು ಗೊತ್ತಾ, ನೀವೆಲ್ಲ ಕಮೆಂಟ್. ಅದರಲ್ಲಿ ರಮ್ಯಾ ನಿಮ್ಮ ವ್ಲಾಗ್ ನೋಡಿದೆ ಡೇ ಕಂಪ್ಲೀಟ್ ಅಂತ ಅನ್ನಿಸ್ತಿಲ್ಲ, ಏನಾಯಿತು ನಿಮ್ಮ ಫ್ಯಾಮಿಲಿಯವರು ಎಲ್ರಿಗೂ, ಎಲ್ಲರೂ ಆರಾಮಿದ್ದೀರಾ ತಾನೇ ಅಂತೆಲ್ಲ ಕಮೆಂಟ್ ಮಾಡಿದ್ದೀರಲ್ಲ. ಆ ಕಮೆಂಟ್ಸ್ ಎಲ್ಲ ನೋಡಿದಾಗ ನನಗೆ ನಿಜ ಮನಸ್ಸಿಂದ ಹೇಳ್ತಾ ಇದ್ದೀನಿ. ಇದು ನಿಜವಾಗ್ಲೂ ಒಂಥರ ಹೆಂಗೆ ಫೀಲ್ ಆಯಿತು ಅಂತ ಅಂದರೆ, ಬಟ್ ನಂಗೆ ಹೇಳೋಕ್ಕಾಗ್ತದೆ. ಆದರೂ ನಾನು ಒಂದು 2-3 ಜನಕ್ಕೆ ರಿಪ್ಲೈ ಮಾಡಿದೆ. ಪಾಪ ಅವ್ರು ಅದಕ್ಕೂ ರಿಪ್ಲೈ ಮಾಡಿದ್ರು. ಅಟ್ಲೀಸ್ಟ್ ರಿಪ್ಲೈ ಮಾಡಿದ್ರಲ್ಲ ಬಿಡಿ ಅಂದ್ಬಿಟ್ಟು. ಆಮೇಲೆ ನಾನು ಒಂದು ಪೋಸ್ಟ್ ಹಾಕಿದ್ದು, ಸ್ವಲ್ಪ ಮದುವೆಲಿ ಎಲ್ಲ ಬ್ಯುಸಿ ಇದ್ದೀವಿ, ಹಾಗಾಗಿ ವ್ಲಾಗ್ ಮಾಡೋಕ್ಕಾಗ್ತಿಲ್ಲ, ಆದಷ್ಟು ಬೇಗ ವ್ಲಾಗ್ ಮಾಡ್ತೀವಿ ಅಂತ. ಆವಾಗ ಅಟ್ಲೀಸ್ಟ್ ಇದನ್ನು ಹೇಳಿದ್ರಲ್ಲ ಬಿಡಿ, ಖುಷಿ ಆಯಿತು, ಎಲ್ಲರೂ ಆರಾಮಿದ್ದೀರಾ ಅಲ್ವಾ ಅಂದ್ಕೊಂಡು. ಆ ಕಮೆಂಟ್ಸ್ ನೋಡಿ ನಾನು ಅದನ್ನೇ ನೋಡಿ ಖುಷಿ ಪಡ್ತಾಯಿದ್ದೆ. ಎಷ್ಟು ಚೆನ್ನಾಗಿ ಎಷ್ಟು ಮಿಸ್ ಮಾಡ್ಕೋತಾ ಇದ್ದೀವಿ ಅಂತೆಲ್ಲ ಹೇಳ್ತಾ ಇದ್ದಾರಲ್ಲ ಅಂತ ಅಂದ್ಬಿಟ್ಟು. ಸೊ ನೀವೆಲ್ಲ ಆದಷ್ಟು ಬೇಗ ಬನ್ನಿ ವ್ಲಾಗ್ ಮಾಡಿ ಅಂತ ಎಲ್ಲ ಹೇಳ್ತಾ ಇದ್ರಿ. ಇನ್ನೇನು ಮದುವೆನೇ ಬಂದ್ಬಿಟ್ಟು, ಮದುವೆ ವ್ಲಾಗ್ಸ್ ಇನ್ಮೇಲೆ ಬರ್ತಾನೆ ಇರುತ್ತೆ. ಮದುವೆದು ಭಾಳ ದಿನ ಎಲ್ಲ ತುಂಬ ಹತ್ರನೇ ಇದೆ. ನಿಜವಾಗ್ಲೂ ಎಂಜಾಯ್ ಮಾಡ್ತೀರಾ ನೀವು ಎಲ್ಲ ವ್ಲಾಗ್ಸ್ನು. ಮತ್ತು ಎಲ್ರಿಗೂ ಇದೇ ಥರ ಸಪೋರ್ಟ್ ಮಾಡ್ತೀರಾ. ನನಗಿರ್ಬೋದು, ಅಕ್ಕಂಗಿರ್ಬೋದು, ರಕ್ಷಿತಂಗಿರ್ಬೋದು. ಸೊ ನಾವು 3 ಜನನ ನಿಮ್ಮ ಮನೆ ಮಕ್ಳ ಥರ ನೋಡಿಕೊಂಡು ನಮಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ. ನಿಜವಾಗ್ಲೂ ರಕ್ಷಿತಾ, ಶಿವು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದಾಗ ಎಷ್ಟು ಚೆನ್ನಾಗಿ ಸಪೋರ್ಟ್ ಮಾಡ್ಕೊಂಡು ಬಂದ್ರಿ ಅಂತಂದರೆ, ತುಂಬ ಬೇಗನೆ ನಿಮ್ಗೆಲ್ರಿಗೂ ನಾನೊಂದು ವ್ಲಾಗಲ್ಲಿ ಹೇಳಿದೆ ಈ ಥರ ಅವ್ರದ್ದು ಯೂಟ್ಯೂಬ್ ಚಾನಲ್ ಶುರು ಆಗ್ತಾ ಇದೆ, ಎಲ್ಲ ಸಪೋರ್ಟ್ ಮಾಡಿ ಅದು ಇದು ಅಂತ. ನಮಗೆ ಎಷ್ಟು ಪ್ರೀತಿ ಕೊಟ್ಟಿದ್ದೀರಾ. ಹಾಗೆ ರಕ್ಷಿತನೂ ಕೂಡ ಈಗ ನಿಮ್ಮವರಲ್ಲಿ ಒಬ್ಬರು, ಈಗ ನಮ್ಮ ಫ್ಯಾಮಿಲಿಲಿ ಒಬ್ಳು ಅಂತ ನಾವೆಂಗೆ ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀವೋ, ನೀವು ಅಷ್ಟೇ. ಇವಾಗ ರಕ್ಷಿತನ ನಿಮ್ಮನೆ ಮಗಳು ಅನ್ನೋ ಥರನೇ ಈಗ ನಾವೆಲ್ಲ ಒಂದು ಫ್ಯಾಮಿಲಿ. ಅದಕ್ಕೆ ರಕ್ಷಿತನೂ ಕೂಡ ನೀವು ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀರಾ ಅನ್ನೋ ಥರ ಅಷ್ಟು ಪ್ರೀತಿ ಕೊಟ್ಕೊಂಡು ಎಲ್ರಿಗೂ ಕೂಡ ಸಪೋರ್ಟ್ ಮಾಡ್ತೀರಾ. ಎಲ್ಲರಿಗೂ ಮೋಟಿವೇಟ್ ಮಾಡೋದಾಗಿರ್ಬೋದು. ಎಷ್ಟು ಚೆಂದ ಗೊತ್ತಾ ಕಮೆಂಟ್ಸ್ ಓದೋದಕ್ಕೆ. ನಿಜವಾಗ್ಲೂ ಖುಷಿ ಆಗುತ್ತೆ ಆ ಪ್ರೀತಿ ನೋಡಿದಾಗ. ಹಬ್ಬ ಅಂತ ಅನಿಸುತ್ತೆ. ಮತ್ತು ನಮ್ಮಮ್ಮ ಅದನ್ನೇ ಹೇಳ್ತಾಯಿದ್ರು, ಇನ್ವಿಟೇಷನ್ಸ್ ಕೊಡೋದಕ್ಕೆಲ್ಲ ಹೋಗ್ತಾ ಇದ್ರಲ್ಲ, ಆಗ ಎಲ್ಲರೂ ಹೇಳ್ತಾರಂತೆ, ನಿಮ್ಮ ಮಕ್ಕಳು ವ್ಲಾಗ್ಸ್ನ ಎಲ್ಲರೂ ನೋಡ್ತೀವಿ, ನಾವು ಎಲ್ಲ ವ್ಲಾಗ್ನೂ ನೋಡ್ತೀವಿ, ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ. ಆವಾಗ ನಮ್ಮ ಅಮ್ಮಂಗೆ ಖುಷಿ ಆಗಿದೆಯಲ್ಲ, ಆ ಖುಷಿನ ಬಂದು ನಮ್ಮ ಹತ್ರ ಎಕ್ಸ್ಪ್ರೆಸ್ ಮಾಡ್ತಾಯಿದ್ರು. ಎಷ್ಟು ಪ್ರೀತಿ ಇಟ್ಟಿದ್ದಾರೆ ಗೊತ್ತಾ ರಮ್ಯಾ ನಿನ್ನ ಮೇಲೆ. ಎಲ್ಲರೂ ಹೇಳ್ತಾರೆ, ಎಲ್ಲರೂ ರಮ್ಯನ ವ್ಲಾಗ್ ನೋಡ್ತೀವಿ, ಎಲ್ಲರೂ ವ್ಲಾಗ್ ನೋಡ್ತೀವಿ, ಚೆನ್ನಾಗಿ ಮಾಡ್ತಾರೆ ಅಂತ ಎಲ್ಲ ಹೇಳಿದಾಗ ನಮ್ಮ ಅಮ್ಮಂಗೆ ಖುಷಿಯಾಗಿರುತ್ತಲ್ಲ, ಅದನ್ನು ಬಂದು ಅವ್ರು ನಮ್ಮ ಮುಂದೆ ಎಕ್ಸ್ಪ್ರೆಸ್ ಮಾಡ್ತಿರ್ತಾರೆ. ಎಷ್ಟು ಜನ ನೋಡ್ತಾರೆ ಗೊತ್ತಾನೆ ವೀಡಿಯೋಸ್ನ ನಿಂದು, ಎಲ್ಲರೂ ಹೆಂಗೆ ಹೇಳ್ತಾಯಿದ್ರು ಗೊತ್ತಾ ನಿನ್ನ ಬಗ್ಗೆ ಅಂತ ಅಂದ್ಬಿಟ್ಟು. ಆವಾಗ ಅದನ್ನೇ ಅನಿಸುತ್ತೆ, ಒಂದು ತಾಯಿಗೆ ಇನ್ನೇನು ಬೇಕು ಹೇಳಿ, ಒಂಥರ ಅವ್ರ ಮಕ್ಕಳನ್ನ ಇನ್ಯಾರೋ ಒಬ್ಬರು ಹೊಗಳಿದಾಗ ಅವ್ರಿಗೆ ಎಷ್ಟು ಖುಷಿ ಆಗುತ್ತಲ್ಲ. ನಮ್ಮ ಅಮ್ಮ ಖುಷಿ ಪಡ್ತಿರೋದನ್ನ ನಾವು ನೋಡಿದಾಗ ನಮ್ಗೆ ಇನ್ನೂ ಒಂಥರ ಖುಷಿ ಆಗುತ್ತೆ. ಸೊ ಅದು ಕೇಳಿ ನನಗೆ ಭಾಳ ಖುಷಿ ಆಯಿತು. ಅಮ್ಮನೂ ಸ್ವಲ್ಪ ಇನ್ವಿಟೇಷನ್ಸ್ ಎಲ್ಲ ಕೊಟ್ಟು ಬಂದರು, ಆಲ್ಮೋಸ್ಟ್ ಆಗ್ತಾ ಇದೆ. ಆ್ಯಂಡ್ ಇದು ಏನಂತ ಅಂದರೆ ಫ್ರೆಂಡ್ಸ್ಗೆ ಇನ್ನು ಸ್ವಲ್ಪ ಎಲ್ಲ ಕೊಡೋದಿದೆ. ಆಮೇಲೆ ಫೈನಲಿ ನಮ್ಮ ವೀವರ್ಸ್ಗೆ ಇನ್ವೈಟ್ ಮಾಡದೇ ಇದ್ದರೆ ಹೇಗೆ, ಅದು ಒಂದು ಸ್ಪೆಷಲಾಗಿ ಇನ್ವೈಟ್ ಮಾಡಲೇಬೇಕು, ಅದು ಕೂಡ ಮಾಡ್ತೀವಿ. ಆ್ಯಂಡ್ ಈಗ ಪೃಥ್ವಿಗೆ ಹೇಳಿದ್ರಾ ಬರೋದಕ್ಕೆ, ಮತ್ತು ಎಲ್ಲಿ ಅವ್ನು ಬರಲೇ ಇಲ್ಲ. ಸೊ ಈಗ ನಾವು ಕೂಡ ಹೊರಡ್ತೀವಿ ಬೇಗ. ದೀಪಕ್ ಜೊಲ್ಸ್ಕೋಗಿ ಬಂದ್ಬಿಡ್ತೀನಿ. ಸೀರಿಯಸ್ಲಿ ನಿದ್ರೆ ಬರ್ತಾ ಇದೆ. ಬನ್ನಿ ಹೋಗೋಣ. ಈಗ ಹೆಂಗೆ ಬರ್ತೈತೆ ನಡೀರಿ. ಯಾವ ಸಿಗ್ತದೆ ರಮ್ಯಾ, ಅದು ಎತ್ಕೊ ಬರ್ತಾ ಇರ್ತೀನಿ. ರಮ್ಯಾ ಕೈಗೆ ಯಾವ್ದು ಸಿಗುತ್ತೆ ಅದು ಎತ್ಕೊಂಡು ಬರ್ತಾ ಇರ್ತೀನಿ.
ಶ್ರೀ ದೀಪಕ್ ಜ್ಯುವೆಲ್ಲರ್ಸ್. ಇವಾಗ ಫ್ರೀ ಆಗಿದ್ದೀವಿ ಅಕ್ಕ, ಬೆಳಿಗಿನ ಕಾಲಿಡಕ್ಕೆ ಜಾಗ ಇರಲಿಲ್ಲ. ನಮಸ್ಕಾರ, ವೆಲ್ಕಮ್. ಹಾಯ್, ಮದುವೆಗೆ ಬಂದರು. ಇಲ್ಲ, ಇವತ್ತು ಫುಲ್ ಬಿಚ್ಚಿದ್ದೀವಿ ನಾವು. ಬುಧವಾರ ದಾಂಪತ್ಯ ಜೀವನ ಯಾವಾಗಲೂ ಸುಖ ಅನ್ನತ್ತೆ ಅಂತ ಬಾಳ್ಬೇಕಪ್ಪ. ಯಾವ ಕಟ್ಕೊಂಡು ಬೀಳದೆ ಅಚ್ಚುಕಟ್ಟಾಗಿ ಬಾಳ್ಬೇಕು, ಇಂಪಾರ್ಟೆಂಟ್. ನೆಕ್ಸ್ಟ್ ನಿಮ್ಮ ಜೀವನದಲ್ಲಿ ಯಾವ ಹೊಸ ದಾಂಪತ್ಯ ಜೀವನ ನಿಮ್ಮ ಆದ್ಮೇಲೆ ಬರ್ತಾರಲ್ಲ, ಅವನ ಲೈಫಲ್ಲಿ ಬರೆದು ಮಾಡಿಕೊಳ್ಳಿ. ₹1 ಆ ತಾಯಿ ಲಕ್ಷ್ಮಿ ಮಾಡ್ತಾ ಇಲ್ಲ. ಹೆಣ್ಣಾಗಿ ಗಂಡಾಗಿ ಆ ಮಗು ಪೂರ್ತಿ ಜೀವನ ಜನಕ್ಕೆ ಕೊಡೋದು ಆಯ್ತಾನೆ. ಒಟ್ಟಲ್ಲಿ ಯಾರು ₹10 ಕೇಳ ಆ ತಾಯಿ ಭೇಟಿಯಾಗ ಸರಿ. ಬುಧವಾರ ಇದೆ, ನಿಮ್ಮ ಮಾತು ಸತ್ಯ ಚೆನ್ನಾಗಿ. ಬುಧವಾರ ಇವತ್ತು ಒಳ್ಳೆ ವಾರ. ಅವ್ರು ಹೇಳಿದ ಮಾತು ಸತ್ಯ ಆಗುತ್ತೆ. ಇವತ್ತು ಹೇಳಿರೋ ಮಾತು 1000 ಸತ್ಯ ಆಗುತ್ತೆ. ಇವತ್ತು ಅಮ್ಮನ ವಾರ. ನಿಮ್ಮ ಲೈಫ್ ಬೇಕು ಮಿಸ್ ಮಾಡದೆ ಬರಬೇಕು. ಬಂದೇ ಬರ್ತೀವಿ ಅಕ್ಕ, ನಿಜವಾಗ್ಲೂ. ನೈಟ್ ರಿಸೆಪ್ಷನ್ ಬನ್ನಿ. ಪೊಲೀಸ್ ಭವನ ಸೇಮ್ ಬುಧವಾರ ಗುರುವಾರ ನಿಮ್ಮ ವಾರ. ಬುಧವಾರ ಬಂದೇ ಬರ್ತೀವಿ, ನೈಟ್ ಬರ್ತೀವಿ, ಎಲ್ಲರೂ ಬರ್ತೀವಿ. ಒಬ್ರು ಮಿಸ್ ಆಗಲ್ಲ. ನಾನು, ಸುಜಾತ, ಪಂಡಿತ್, ರಮ್ಯಾ ಅಕ್ಕ ಮಿಸ್ ಆದ್ರೆ ನಾ ಆಗಲ್ಲ. ನಿಂದು ಚೆನ್ನಾಗಿ ಬಂದಿದ್ದ. ಇಲ್ಲಿ ಅವಾಗೇನು ಗೊತ್ತಾ, ತಗೋಗಲ್ಲ. ತುಂಬಾ ಬಂದು ಏನ್ ತುಂಬಿಸ್ಬೇಕು? ಅರ್ಕು ತುಂಬಿಸ್ಬಿಟ್ರೆ ಇದೇನು ಏನ್ ತೂಕ ಇರುತ್ತೆ, 10-21 ಗ್ರಾಮ್ ಹೆಚ್ಚಾಗುತ್ತೆ. ಬಟ್ ತುಂಬಾ ಮಂದ ಇರುತ್ತೆ, ತುಂಬಾ ಬಾಳ ಓಕೆ. ಎಷ್ಟಾಗುತ್ತೆ ಅದಕ್ಕೆ? ಅಲ್ಲಿ ಎಂತದಿಲ್ಲ, ಅದು ನನ್ನ ಕಡೆಯಿಂದ ಗಿಫ್ಟ್. ಬೇರೆಯವ್ರಿಗೆ 2 ವರ್ಷ. ತಗೋದು ಹಂಗೇನೂ ಆಗಲ್ಲ. ಎಂತದ್ದು ಆಗಲ್ಲ. ನೀವು ತುಂಬಾ ನಂದಕ್ಕೆ ಒಂದು ಸ್ವಲ್ಪ ಮಂಕಾಬಿಟ್ಟಿದೆ, ಪಾಲಿಶ್ ಹಾಕೊಡಿ. ಖಂಡಿತ ಏನ್ ಮಂಕ್ ಆಗಂಗಿಲ್ಲ. ಏನ್ ಸಿಂಹ ಕಡ ನೀಟ್ನೆಸ್ ಆಗಿ ಪಾಲಿಸ್ ಮಾಡ್ತೀನಿ. ತಂದು ಕೊಡ್ತೀನಿ. ಈಗ ತರ್ಬೋದಾಗಿತ್ತು ರಮ್ಯಾ. ನಂದು ಕಡ ತರ್ಬೇಕಿತ್ತು ಈಗ. ನಿಮ್ ಜೀವನದಲ್ಲಿ ಏನು ಮಂಕ್ ಆಗೋದೇ ಬೇಡ. ನೀವೇನ್ ಫಲ ಅಂತೀರಾ ಹಂಗೆ ಅಂತ ಹೇಳಿ ಪ್ರತಿಯೊಂದು ಬದುಕು ಆತ್ಮ ಯಾರು ಆತ್ಮ ನಾನು ಮಾಡ್ತೀನಿ. ಆಯ್ತು ಬೈ. $10 ಅವ. ಮಂಜನ ನಮಸ್ಕಾರ. ಆರಾಮ, ಸೂಪರ್ ಆಗಿದ್ದೀವಿ. ಹಾಯ್, ನಮಸ್ಕಾರ. ನಾವು ಬೇಡ ಅಂದ್ರೆ ನಿಮ್ಮ ಬಗ್ಗೆ ಯಾರು ನೆನ್ನೆ ಅಂದ್ರವ ಜ್ಯೋತಿ ಇಲ್ಲಿ ಬರ್ತಾರ ಅಂತ. ಎಷ್ಟು 60ನಾ? ರೂಪಾಕ ಇದೆಷ್ಟು? ಅದೇ ಜಾಕೆಟ್ ಹೊಲಿತಾರ ಅಕ್ಕ. 95 ಟೋಟಲ್. ಅವರು ಇಲ್ಲಿಗೆ ಅದು ಮೇ ಬಿ 30. ಯಾವುದು? ಇಲ್ಲ 30 ಇಲ್ಲ, ಜಾಸ್ತಿ ಇದೆ. 40 ನೀವಾದ್ರೆ ಕಸ್ಟಮರ್ ನೀವು ತಗೊಂಡೋದ್ರಲ್ಲ ಅದು. ಮತ್ತೆ ಮಾಡ್ಸಿದ್ರಾ? ಸೇಮ್ ಅದೇ ತರ. ನಾನು ಹೊಸ ಡಿಸೈನ್ಸ್ನ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ತಗೊಳ್ಳಿ. 6 ಇದೆಯಾ ಇದು? ಅದೇ ತರ ಯಾರು ಮಾಡಿಸಿದ್ರು. ತಂದಿದ್ದೀರಾ? ಅದೇ ಅವತ್ತು ಒಂದು ಸಣ್ಣ ಜುಮ್ಕಿ ತಗೊಂಡೋಗಿದ್ದು, ಅದ್ರ ಬದಲು ಈ ಸಾಂಗ್ಗಳೇ 5 ತಂದಿದ್ರು. ಬರ್ಡೇನ ಇವತ್ತು ದೀಪಣ್ಣಂದು? ನಂದು 1ನೇ ತಾರೀಕು ವೆಡ್ಡಿಂಗ್ ಆನಿವರ್ಸರಿ ಇತ್ತು. ಅವತ್ತು ದಿನ ತಾವು ಯಾರು ಅದು ವಿಶ್ ಮಾಡವ ಅಂದ್ರೆ ನಾವು ಮೆಸೇಜ್ ಮಾಡಂಗಿಲ್ಲ ಆ ಗ್ರೂಪಲ್ಲಿ. ಡ್ಯೂಟಿರೋರು ಬಡವರು ನಾನು ಲೈಕ್ ಮಾಡ್ದೆ ಅದನ್ನ. ಆಲ್ವೇಸ್ ವೆಲ್ಕಮ್ ಕಣವ. ನಿನಗೆ ಮಗು ಈಗ ಇದು ನನ್ನ ತಂಗಿಗೆ, ನಿನಗವ. ನೀನು ತಂಗಿ ತಾನೆ. ಅಮ್ಮಮ್ಮಿಗೆ ಅದು ಅಮ್ಮಂದು. ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ಸ್. ನಾನು ಹೇಳ್ಬೇಕು, ಇಷ್ಟು ತೆಂಗಿನಕಾಯಿ ತಂದು ಕೊಟ್ಟಿದ್ರೆ ಮನೆಗೆ ತಗೊಂಡೋಗಿ ರಜೆ ನೀನು ತಿನ್ನ. ಬಾರ ತಿನ್ನು. ಸುಂದರ ಬಾರ.
ಬಾರೋ ನೀನ್ ಎತ್ತಿ ತಗೊಂಡೋಗು. ಮಗು ಇದೆಯಲ್ಲ ನಮ್ ಜೊತೆ ಬಂದಿದ್ದಲ್ವಾ. ಆಮೇಲೆ ಚಾಕ್ಲೇಟ್ ಪಾರ್ಟಿ ಅದು ಗೊತ್ತಾಯ್ತಾ? ಹಾ ಗೊತ್ತಾಯ್ತು, ಚಾಕ್ಲೇಟ್ ಪಾರ್ಟಿ ಏನಕ್ಕೆ ಅಂತ. ಫ್ರೆಂಡ್ಸ್ ಆಕ್ಚುಲಿ ದೇವ್ರಾಣೆ ಅಡ್ಗೆ ಮಾಡೋ ಸಿಚುಯೇಷನ್ ಅಲ್ಲಂತೂ ನಾನಿಲ್ಲ, ಅದಕ್ಕೆ ಹೇಳ್ಬಿಟ್ಟೆ ಇವತ್ತು ಆಗಲ್ಲ ಕಣ್ರಪ್ಪ ನಂಗೆ ಅಡ್ಗೆ ಮಾಡಕ್ಕೆ, ದಯವಿಟ್ಟು ಹೊರಗಡೆ ಏನಾದ್ರು ತಗೋಬಿಡೋಣ. ನಾನಂತೂ ಊಟ ಮಾಡಲ್ಲ, ನವೀನ್ ಅವರು ಅಷ್ಟೇ ನಾನು ಲೈಟ್ ಆಗಿ ತಿಂತೀನಿ ಅಂದ್ರು. ಹಾಗಾಗಿ ಪೋಲಾರ್ ಬೇರ್ಗೆ ಹೋಗ್ಬೇಕೀಗ ನಾನು. ಪ್ಲೀಸ್ ಕಣ್ರು ಅದೊಂದು ತಗೋಬಿಡೋಣ. ಈಗ ಇವ್ರಿಗೆ ಬೇಕಾಗಿದ್ದೆಲ್ಲ ತಗೊಂಡ್ರು. ಈಗ ಶಿವುಗಂತೂ ಹೊಟ್ಟೆ ಹೋಗ್ಬಿಟ್ಟೈತೆ ಪಾಪ, ಅವ್ನಿಗೆ ಒಂಚೂರು ನೀರ್ ಕುಡ್ದಲ್ಲ ಸಮಾಧಾನ ಮಾಡ್ಕೊ. ಎಲ್ಲಿರೋದು ನವೀನದು? ಸಂಗೀತ ಕಾರ್ನರಿಂದ ಡೌನು, ನಮ್ಮ ಆಫೀಸ್ ಇಂದ ಆ ಕಡೆಗೆ ಡೌನು. ಸೊ ನಾನು ಕರ್ನಾಟಕ ಬ್ಯಾಂಕ್ ಕಡೆಗೆ ಅಂತ ನಂಗೆ ಫುಲ್ ಅನ್ಸ್ತೈತೆ. ಅದ್ ತಿನ್ಬಿಟ್ರೆ ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ಅದೇನೋ ತುಂಬಾ ಟೆನ್ಷನ್ ಅಲ್ಲಿ ಇದ್ದಾಗ ನಮ್ಗೆ ಇಷ್ಟ ಆಗೋದೇನಾದ್ರು ಅಂತ ತಿನ್ಬಿಟ್ರೆ, ಶಿವುಗ್ ಆಲ್ರೆಡಿ ಗ್ಯಾಸ್ಟ್ರಿಕ್ ಸ್ಟಾರ್ಟ್ ಆಯ್ತು. ಇಷ್ಟ ಆಗದ್ನ ತೋರ್ಸ್ರಿ, ಈ ಕಡೆ ನಾನು ಮಾತಾಡ್ತಿದ್ದೀನಿ. ಇಷ್ಟ ಆಗೋದನ್ನ ತಿಂದ್ರೆ ಸಮಾಧಾನ ಆಗುತ್ತಂತೆ. ಸೊ ಫುಲ್ ರಿಲ್ಯಾಕ್ಸ್ ಮೋಡ್ ಬಂದ್ಬಿಡ್ತೀನಿ. ಅದಕ್ಕೆ ಒಂದ್ ತಿನ್ಬಿಡೋಣ ಈಗ ಒಂದು DBCನ ಅಂತ. DBC ಅಂದ್ರೆ ಏನ್ ಗೊತ್ತಾ? ಡೆತ್ ಬೈ ಚಾಕ್ಲೇಟ್ ಅಂತ. ಸೊ DBC ಅಂದ್ರೆ ಡೆತ್ ಬೈ ಚಾಕ್ಲೇಟ್. ಡೆತ್ ಬೈ ನಮ್ಮ ಹತ್ರ ಯಾವಾಗ್ಲೂ DCB ಅಂತ ಇರ್ತಾನೆ ನನಗೆ. DCBಗೂ ನಮಗೂ ಏನೇನೋ ಹೋಗ್ಬೇಕಿತ್ತಲ್ಲ ಶಿವು. ಅಲ್ಲ ಅಲ್ಲೇ ಹೋಗಿದ್ರೆ ಮೇಲೆ, ಅಲ್ಲಿ ನಮ್ಮ ಆಫೀಸಿನ ಮೇಲೆ ಇರೋದು. ಇಲ್ಲೂ ಹೋಯ್ತಿದ್ಯಾ? ಹೋಗೋಯ್ತು. ಸೊ ಹೆಂಗೋ ನನ್ಗೊಂದ್ ಖುಷಿ ಅಪ್ಪ, ಈಗ ಹೋಗಿ ಅಡ್ಗೆ ಮಾಡಕ್ಕೆ ನಂಗೆ ನಿಜ ಆಗ್ತಾನೆ ಇಲ್ಲ ಫ್ರೆಂಡ್ಸ್. ನೀವ್ ಅನ್ಕೋಬಹುದು ಏನ್ ಅಡ್ಗೆ ಮಾಡಕ್ ಸೋಂಬೇರಿತನ ಅಂತ ಅನ್ಬಿಟ್ಟು. ಸೀರಿಯಸ್ಲಿ ಆ ಸಿಚುವೇಶನ್ ಅಲ್ಲಿ ಇಲ್ಲ. ಈ ಟೈಮ್ ಎಷ್ಟು? 8:44. ಏನಾಗಿದೆ ಗೊತ್ತಾ? ಈಗ ಮನೆಗೆ 8:44 ಅಡಿಗೆ ತಿಂದು ಮಲ್ಗದೆ. ಅವಾಗ ಮತ್ತೆ ಬೆಳಿಗ್ಗೆ ತಿಂಡಿ ಏನ್ ಮಾಡ್ಲಾ? ಹೋಟ್ಲ ಇದು ಸ್ವಲ್ಪ ದಿನ ಕ್ಲೋಸ್ ಮಾಡಿದ್ರಲ್ಲ, ಏನ್ ಮಾಡೋರು ಇದನ್ನ? ಏನೋ ಬೇರೆ ತರ ಚೇಂಜ್ ಮಾಡ್ಬಿಟ್ಟವ್ರೆ. ತಲೆನೋವು ಇಲ್ಲಿ ರೈಟ್ ಸೈಡ್ ತಲೆನೋವೇ ಸ್ಟಾರ್ಟ್ ಆಗ್ಬಿಟ್ಟು. ನೀನ್ ಒಬ್ಳಿಗೆ ಅಲ್ಲ, ನಂಗೂ ನಂಗೂ ತಲೆನೋವು. ಹಾಕಲ್ರು ಕುಯ್ಯ ಅನ್ಕೊಂಡು. ಕಾನೂನು ಪಾಲನೆ ಮಾಡ್ರಪ್ಪ. ಯಾಕೆ? ಏನೂ ಬೇಡ, ಬಿಟ್ರೆ ಸಾಕು, ಮಲ್ಕೋಬಿಡೋಣ ಅಂತ ಶಿವ. ನಿಮ್ ಚಿಕ್ಕ ಮಾವ ಹೋಗಿದ್ರಂತ ಗುರುಗಳ ಹತ್ರ ಹೋಗಿದ್ರಂತ. ನಂಗೆ ಅಡ್ರೆಸ್ ಕೇಳ್ಕೊಂಡ್ ಮಾಡಿದ್ರು, ಅಲ್ಲಿ ಹೇಳ್ದೆ ರೂಟ್ ಮ್ಯಾಪ್ ಎಲ್ಲ. ಚಾಕ್ಲೇಟ್ಸ್ ಆಕ್ಚುಲಿ ಹೋಗಿ ತಿನ್ನಲ್ಲ ಈಗ, ನಾನು ಫ್ರಿಡ್ಜ್ ಇಟ್ಬಿಡ್ತೀನಿ ಚಾಕ್ಲೇಟ್ಸ್. ಇದು ಯಾರಾದ್ರೂ ಕೊಟ್ಟಿದ್ದು ಪೃಥ್ವಿ? ಈ ರೋಡ್ ಪವಿತ್ರ ಹೋಟ್ಲಿಗೆ ಹೋಗುತ್ತೆ, ಲೆಫ್ಟ್ ತೊಗೊಂಡ್ರೆ ನಮ್ಮ ಆಫೀಸ್ಗೆ ಹೋಗುತ್ತೆ. ನಿಧಾನಕ್ಕೆ ಹೋಗೋ ಶಿವು, ಮುಟ್ಟೆ ಎಸದ್ರೆ ಬೇಕಾದ್ರೆ ಓಪನ್ ಮಾಡ್ಕೊಂಡು ತಿಂತಾರೆ. ನವೀನ್ ಡ್ರೈವ್ ಮಾಡ್ತಾರೆ. ಅಲ್ಲೇ ಹೋಗ್ಬೇಕಿತ್ತು. ಸ್ಟ್ರೈಟ್ ಹೋಗು, ಕಾಕನ ಅಂಗಡಿಗೆ ಹೋಗುತ್ತೆ. ಯಾಕೆ ಕಷ್ಟ? ಹೋಗು ಹಂಗೇನೆ. ಇನ್ನೇನು ಅಲ್ಲೇ ಅಲ್ವಾ ನೆಕ್ಸ್ಟ್ ರೋಡ್ ಫ್ರೀ ಆಗೈತಲ್ಲ. ಫೋನ್ ಸ್ವಿಚ್ ಆಫ್ ಆಗೋಯ್ತು. ನವೀನ್ ಅವ್ರ ಫೋನಲ್ಲಿ ವಿಡಿಯೋ ಮಾಡ್ತವ್ರೆ. ಹೌದು. ನಾನ್ ಬೆಳಿಗ್ಗೆ ಬೇಗ ಬೇರೆ ಹೋಗ್ಬೇಕು. ನಾಳೆ ಗಂಗಾರ ತಿಂಡಿ ಇಲ್ವಾ? ಇಲ್ಲಪ್ಪ ಮಾಡ್ತೀನಿ, ಬೇಗ ಏನಾರು ಒಂದ್ ಮಾಡಿ. ಏನ್ ಮಾಡ್ತೀಯಾ? ಏನ್ ಮಾಡ್ಲ, ಈಗ ಬೇಗ ಆಗೋದು ಚಿತ್ರಾನ್ನ, ಪುಳಿಯೋಗರೆ, ಬಾತು. ಟೇಕ್ ಲೆಫ್ಟ್ ಅಷ್ಟೇ. ಇವತ್ತು ಚಿತ್ರಾನ್ನ ಮಾಡಿದ್ದೆ, ನಾಳೆ ಪುಳಿಯೋಗರೆ. ಯಾಕೆ ಹಿಂಗ್ ಆಡ್ತಾ ಇದ್ದೀರಾ ನವೀನ್? ಮೇನ್ ರೋಡ್ ಅಲ್ಲಿ ಹೋಗ್ಲಿ, ಆ ಗಲ್ಲಿಲಿ ಯಾಕೆ ಪುನಃ? ನನಗೆ ಎಲ್ಲಿರೋದು ಅಂತಾನೆ ಮರ್ತೋಗ್ಬಿಡ್ತು. ನಮ್ಮ ಆಫೀಸ್ ಈ ರೋಡು. ನಮ್ಮ ಆಫೀಸ್ ಲೆಫ್ಟ್ ಐತೆ, ರೈಟ್ ಇಲ್ಲಿ ರೈಟ್. ನಾನು ಇಲ್ಲಿ ನಮ್ಮ ಆಫೀಸ್ ನಾನು ರೈಟ್ ತಗೊಳ್ದೆ. ಯಾಕಪ್ಪ ಅವ್ನು ಲೆಫ್ಟ್ ಅಲ್ಲಿ ಅಂತಿದ್ದೆ. ಕರ್ನಾಟಕ ಬ್ಯಾಂಕ್ ಅಂತ ಇದ್ದೀನಿ. ಸಂಗೀತ ಈ ಕಡೆ ಡೌನ್, ಆಪೋಸಿಟ್ ಡೌನ್. ನೀನೇ ಹೋಗ್ತೀಯಾ? ಒಳ್ಳೆ ಬ್ಯಾಗ್ ಕಲೆಕ್ಷನ್ಸ್ ಆಯ್ತು. ಏನ್ ಜನ ಚಿನ್ನ ತಗೋಯ್ತಾರೆ ಅನ್ಕೊಳಂಗ್ ಬ್ಯಾಗ್ ತುಂಬ್ಕೊಂಡ್ ಬಂದವ್ರು, ಬರೀ ಖಾಲಿ ಬ್ಯಾಗ ಇದೆಲ್ಲ. ಅಲ್ಲಿ ಡೌನ್ ರೈಟ್ ಸೈಡ್ ಅಲ್ಲಿ ಕಾಣ್ತಾ ನೋಡಲ್ಲಿ, ರೈಟ್ ಸೈಡ್ ಬ್ಲೂ ಕಲರ್ ಬೋರ್ಡ್, ಪೋಲಾರ್ ಬೇರ್ ರೈಟ್ ಸೈಡ್. ಫ್ರಂಟ್ಗೆ ಹಾಕೋ, ಏನಿಲ್ಲ ಇಲ್ಲಿ ಬೇಡ. ಇದೆಲ್ಲ ಗೇಟ್ ಆಪೋಸಿಟ್ ಅಲ್ಲಿ. ನೀನ್ ಯಾವಾಗಲೂ ಅಡ್ವರ್ಟ್ ಮಾಡ್ತೀಯಲ್ಲ ಶಿವು, ಹೇಳಿದ್ರೇ ಅವನೀಗ ಅವ್ನ ಮೈಂಡ್ ವರ್ಕೇ ಆಗ್ತಾ ಇಲ್ಲ. ಹಸಿವಾದಾಗ ನಾನಾಗಿರಲ್ಲ ಅನ್ನಂಗೆ. ಇಲ್ಲ ಹಾಕು, ಹಿಂಗೆ ನಾನು ಹಿಡಿದ್ಬಿಟ್ಟು ಹೋಗಿ ಹಿಂಗ್ ತಗೋಬರ್ತೀವಿ. ಹಂಗೆ ಹೋಗ್ಬೋದು ಡೈರೆಕ್ಟ್. ಇದು ವಾಪಸ್ ಹಿಂಗ್ ಹೋದ್ಬೋದು. ರಕ್ಷಿತಾ ಈ ವಿಡಿಯೋ ನೋಡ್ತಾ ಇದ್ರೆ, ಅಯ್ಯೋ ನನ್ ಗಂಡ ಅಷ್ಟೊಂದ್ ಟಯರ್ಡ್ ಆಗಿದ್ದಾರೆ ನಮ್ಮ ಹುಡುಗ, ಯಾಕೆ ಅಲ್ವಾ ರಕ್ಷಿತಾ?
ನಿಜ ಆಗಿದ್ರೆ ಹ್ಞೂ ಅಂತ ಕಮೆಂಟ್ ಹಾಕು, ಇಲ್ಲ ಅಂದ್ರೆ ಇಲ್ಲ ಅಕ್ಕ ಅಂತ ಕಮೆಂಟ್ ಹಾಕ್ಬೇಕು. ವಿಡಿಯೋ ನೋಡ್ತಾಳ ಅವಳು? ನೋಡ್ತೀನಿ. ಊಟ ಬಿದ್ದೋಗ್ಬಿಟ್ಟದ್ಕೊಂಡ್ರ ಅಲ್ಲಿ ಮುಂದೆ. ಏನಾದ್ರು ತಗೋಬಾರ ಚೆನ್ನಾಗಿರವ. ಬಂದ್ರು ನನ್ನ ಹೆಂಡತಿ ಅಂದಿದ್ದನ್ನ ಅನ್ಕೊಂಡಿದ್ದನ್ನ ತಿನ್ನಕಂಡ್ ಬಿಡಲ್ಲ ಅವಳು. ಫ್ರೆಂಡ್ಸ್, ಇವತ್ತು ನಮ್ಮ ಪೃಥ್ವಿದು ಟ್ರೀಟ್ ತಿಂತಾ ಇರೋದೇ. ಸಣ್ಣ ಆಗ್ಬೇಕು, ಡಯಟ್ ಮಾಡ್ಬೇಕು, ಸ್ವೀಟ್ ತಿನ್ನಲ್ಲ, ಐಸ್ ಕ್ರೀಮ್ ತಿನ್ನಲ್ಲ, ಅದು ಇದು ಅಂತ ಅಂತೇಳಿ ಒಂದ್ಸಲ. ಇನ್ನೊಂದ್ಸಲ ಆಗ್ಲೇ ಇದ್ದಾರ ಯಾವತ್ ಸತ್ತೋಯ್ತು. ಅದ್ರಲ್ಲಿ ಇನ್ನೊಬ್ರು ನಮ್ಮ ರಮ್ಯಾವ್ರ ಅಕ್ಕ ಇನ್ನೊಬ್ರು ಬಂದವರಲ್ಲಿ ತಿನ್ನಕ್ಕೆ. DVC ಇವರು ರಮ್ಯಾವ್ರ ಅಕ್ಕ. ಅಮ್ಮ ಆಮೇಲೆ ಹುಡ್ಕೊಂಡ್ ಬಂದು ನಿಮ್ನ. ರಮ್ಯಾವ್ರ ಅಕ್ಕ ನಾನ್ ಸೌಮ್ಯಕ್ಕ ಅಲ್ಲ, ಸೌಮ್ಯ ನೋಡ್ತಾ ಇದೀನಿ, ಬಂದ್ಬಿಟ್ಲಾ ಅಂತ. ಯಾವ್ದೋ ಅಕ್ಕನ್ನ ತೋರಿಸ್ತವ್ರಿ ಇವ್ರು. ಯಾರೋ ಅಕ್ಕ ತಿಂತ ಇಲ್ಲ. ಚಾಕ್ಲೇಟ್ ಎಲ್ಲ ಮೆಲ್ಟ್ ಆಗಲ್ರು. ಫ್ರಿಜ್ಗೆ ಇಟ್ಬಿಡೋದು. 2 ಇಟ್ಟಲ್ಲಿ. ಫ್ರೆಂಡ್ಸ್, ಇವ್ರ ಅದ್ ಯಾವ ಬಾಯಲ್ಲಿ ಬೇಕೇ ಬೇಕು ಅಂತಾಳೆ, ಅದು ಇದು ಅಂತ ನಾನು ನೈಟಿ ಮೇಲೆಲ್ಲ ಚಲ್ಕೊಂಡು ಏನೇನೋ ವ್ಯವಸ್ಥೆ ಆಗೋಯ್ತು. ಫುಲ್ ಇತ್ತು. ಆ ಕ್ಯಾಪ್ನ ಕರೆಕ್ಟಾಗಿ ಓಪನ್ ಮಾಡಿದೆ ಮೇಲ್ಗಡೆ. ಇದನ್ನ ಹಿಂಗ ಹಾಕೋಬಿಟ್ಟು ಇದನ್ನ ಫುಲ್ ಹಾಕೋಬಿಡ್ಬೇಕಾಯ್ತಾ. ಸ್ಪೂನ್ ಇಲ್ಲ, ಎಲ್ಲ ಚಲ್ಕೊಬಿಟ್ಟೆ. ನಾನು ಊಟ ತಿನ್ಬೇಕು, ಚಾಕ್ಲೇಟ್ ತಿನ್ಬೇಕು. ನಾನು ಬರೀ 1 ಸ್ಪೂನ್ ತಿನ್ಬಿಟ್ಟು ಸಾಕು. ಎಷ್ಟು ಬಿಟ್ರ? ನಾರ್ಮಲ್ ಸ್ಪೂನೇ ಕೊಡಿ. ಕ್ಲೋಸ್ ಮಾಡಿ ಇಡಕ್ ಬೇಡವಾ? ನಾನು ಈಗ ಪೂರ್ತಿ ತಿನ್ನಣ. ಆಯ್ತು, ಕೊಡಿ ಸ್ಪೂನು. ಆಯ್ತು, ಕೊಡಿ ಸ್ಪೂನ್, ಕೊಡಿ. ಸ್ಪೂನ್ ಎಲ್ಲೈತೆ? ನಾರ್ಮಲ್ ಸ್ಪೂನ್ ಕೊಡ್ರಿ. ಇದು ಸ್ಪೂನ್ ಎಲ್ಲ ನಂಗೆ ಗೊತ್ತಿಲ್ಲ, ನೀವೇ ತಾನೇ ನಾನು ಚಲೋಯ್ತು ಅಂತ ಬಚ್ಚನ ಮನೆಗೆ ಓಡೋದೆ. ತಗೊಬನ್ನಿ. ನೋಡಿ, ನೋಡ್ತಾ ಇದ್ರೆ ಫುಲ್ಲು ಬಾಯಲ್ಲಿ ನೀರು ಬರುತ್ತೆ ಆಯ್ತಾ. ಸಕ್ಕತ್ತಾಗಿರುತ್ತೆ. ಅದರಲ್ಲಿ ಚಳಿಲಿ ತಿನ್ನೋದಿಕ್ಕೆ ನನ್ನ ಚೆಂಗ್ಲು ಮಾಡ್ಬಿಟ್ಟೆ ನೀನು. ಚಂಗ್ಲು ಅಂತೆ. ಇವೆಲ್ಲನೂ ತಿಂದ್ರೆ ಚೆಂಗ್ಲು ಅಂತ ನಮ್ಮ ಭಾಷೆಲಿ. ಅನ್ನ ಸಾಂಬಾರು ಹಿಟ್ಟು ಮುದ್ದೆ ತಿಂದ್ರೆ ಒಳ್ಳೆಯವರು, ಇವೆಲ್ಲ ತಿಂದ್ರೆ ಚೆಂಗ್ಲು ಅಂತ. ಸಕ್ಕತ್ತಾಗಿರುತ್ತೆ. ಬಾಯಿ ಚಪ್ಪರ್ಸ್ಕೊಂಡು ತಿಂತೀರಾ ನೀವು. ಕಾಯ್ತಾ ಇದ್ದೀರಾ ಅಲ್ವಾ ಈಗ ತಿನ್ನಕ್ಕೆ? ಮುದ್ದೆ ಸಾರು ನೀಡೆ ಅಂತ ಉಪೇಂದ್ರ ಅವ್ರು ಹಾಡು ಹೇಳಿಲ್ವಾ? ಪಿಜ್ಜಾ ಬರ್ಗರ್ ಎಲ್ಲ ಬೇಡ, ನೀ ಹೆಚ್ಚುಕಟ್ಟಾಗಿ ಮುದ್ದೆ ಸಾಂಬಾರು ನೀಡು ಅಂತ. ಹಂಗೆ ಈಗ ನೋಡಿ, ನಮ್ಮನ್ನೇನೋ ಅಂತಾರೆ ಅಂದ್ರೆ ಈಗ ಇವ್ರನ್ನೇನಂತಾರೋ. ಸೂಪರ್ ಆಗಿದೆ. ಫ್ರೆಂಡ್ಸ್, ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಸೊ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್. ಥ್ಯಾಂಕ್ ಯು.